वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಅವನು ಜಗತ್ಪಿತ, ಅವನು ತಂದೆ, ಅವನು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಇದನ್ನ ನಾವ್ ಯಾವಾಗ್ಲೂ ಕೇಳ್ತಾ ಇರ್ತೀವಿ ಅಲ್ವಾ? ಇದ್ರಲ್ಲಿ ಏನು ಸ್ಪೆಷಲ್ ಅನ್ನೋದು ಇಲ್ಲೇ ಇಲ್ಲಪ್ಪ ಅಂತ ಅಂದ್ರೆ ಸಾಮಾನ್ಯ ನೀವೆಲ್ರೂ ಹಾಡ್ ಕೇಳಿದ್ದೀರಾ ಅಂತ ಅನ್ಕೊಂತೀನಿ. ಆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ ಅಲ್ವಾ? ಎಷ್ಟು ಸುಂದರ ಸುಂದರ ಸುಂದರವಾದ ಹಾಡು ಅಂತ ಅನ್ನೋದಿಕ್ಕೆ ಆ ಆ ಹಾಡಿನಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ, ತಾಯಿ ತಂದೆನ ಬಿಟ್ಟು ನಾವು ತಪ ಮಾಡಬಹುದು ಅಥವಾ ದಾಯಾದಿ ಬಂಧುಗಳನ್ನ ನಾವು ಬಿಡಬಹುದು. ಆದ್ರೆ ನಮ್ಮನ್ನೆಲ್ಲಾ ಕಾಯುವಂತಹ ಆದಿದೇವನಾದ ನಿನ್ನನ್ನ ನಾನು ಹೇಗೆ ಬಿಡ್ಲಿ? ಹಾಗೇನೆ ಅನ್ನ ಇಲ್ದೆ ಇರ್ಬೋದು, ರಾಜ್ಯ ಇಲ್ದೆ ಇರ್ಬೋದು, ಮಕ್ಕಳು, ಮಡದಿ ಇವ್ರನ್ನೆಲ್ಲಾ ಬಿಟ್ಟಿರಬಹುದು. ಆದ್ರೆ ನಿನ್ನನ್ನ ಬಿಟ್ಟಿರುವುದಕ್ಕೆ ಸಾಧ್ಯನಾ? ಅಷ್ಟೇ ಅಲ್ಲ, ನಾನು ಏನನ್ನ ಬೇಕಾದ್ರೂ ಬಿಟ್ಟಿರಬಹುದು. ಆದ್ರೆ ಆದಿಕೇಶವನಾದ ಕೃಷ್ಣನನ್ನ ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ನೀನೇ ಎಲ್ಲ ಅಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ದಾಸರು ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅನ್ಬೇಕಾದ್ರೆ ಹೌದಲ್ವಾ, ಒಂದು ಪಾದ ನೆನಪಾಗತ್ತೆ, ಪಾದಕ್ಕೆ ನಮಸ್ಕಾರ ಮಾಡೋದ್ ನೆನಪಾಗತ್ತೆ. ಆದ್ರೆ ಆ ಹಾಡಿನ ಒಂದೊಂದು ಪದವನ್ನ ನಾವು ಆಸ್ವಾದಿಸಿದಾಗ ಗೊತ್ತಾಗುತ್ತೆ, ಹೌದು ಭಗವಂತ ಎಲ್ಲಾ ಕಡೆ ಇದ್ದಾನೆ, ಭಗವಂತನನ್ನ ಬಿಟ್ಟು ಬದುಕುವ ಶಕ್ತಿ ನಮಗೆ ಇಲ್ವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮಗೆ ಆ ಹಾಡಿನ ಸಾಲು ಹೇಳ್ತಾ ಹೋಗತ್ತೆ. ಹಾಗೆ ಈ ವಿಭೂತಿ ಯೋಗದಲ್ಲಿ ಭಗವಂತ ಅವನ ಮಹಿಮೆಯನ್ನ ಹೇಳ್ತಾ ಹೋದ. ಆದ್ರೆ ಇಲ್ಲಿ ಅರ್ಜುನ ಇದನ್ನ ವಿಭೂತಿ ಯೋಗವನ್ನಾಗಿ ಮಾಡ್ತಾನೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ವಿಭೂತಿ ಯೋಗ ಅಂದ್ರೆ ವಿಭೂತಿ ಅಂದ್ರೆ ವಿಶಿಷ್ಟವಾದಂತಹ ಜ್ಞಾನ ಅಥವಾ ವಿಶಿಷ್ಟವಾದಂತಹ ಭಕ್ತಿ ಇದರಲ್ಲಿ ತುಂಬುತ್ತಾ ಹೋಗ್ತಾನೆ ಅರ್ಜುನ ಅಂತ ನಾವಿಲ್ಲಿ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗಿದ್ರೆ ಅವನು ಏನೆಲ್ಲ ಅವನ ಗೊಂದಲಗಳು ಅಥವಾ ಅವನ ಪ್ರಶ್ನೆ ಅಥವಾ ಅವನ ಮಾತೇನಿದೆ ಅಂತ ನಾವೇನಾದ್ರೂ ಆ ನೋಡ್ಬೇಕು ಅಂತ ಅಂದ್ರೆ ಅರ್ಜುನ ಬಹಳ ಸುಲಭವಾಗಿ ಸುಲಲಿತವಾಗಿ ನಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿನಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಅಂದ್ರೆ ಅರ್ಜುನ ಹೇಳ್ತಾ ಇದ್ದಾನೆ, ಪರಂ ಪರಮ ಬ್ರಹ್ಮ ಸತ್ಯನು, ಪರಮಂ ಪರಮವು, ಧಾಮ ಧಾಮವು, ಪವಿತ್ರಂ ಶುದ್ಧವು, ಪವಿತ್ರಂ ಪರಮ ಭವಾನ್ ನೀನು, ಪುರುಷಂ ಪುರುಷನು, ಶಾಶ್ವತಂ ಮೂಲನಾದ, ದಿವ್ಯಂ ಅಲೌಕಿಕನು, ಆದಿದೇವಂ ಆದಿದೇವನು, ಅಜಂ ಜನ್ಮರಹಿತನು, ವಿಭುಂ ಅತ್ಯುತ್ತಮನು ಆಗಿದ್ದೀಯ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಹೋಗ್ತಾನೆ. ಅದೇ ಮುಂದುವರೆದು 13ನೇ ಶ್ಲೋಕದಲ್ಲೂ ಅದೇ ಮುಂದುವರಿತಾ ಹೋಗುತ್ತೆ. ಅಹು ಅಂದ್ರೆ ಹೇಳುತ್ತಾರೆ, ತ್ವಂ ನಿನ್ನನ್ನ ಕುರಿತು, ವೃಷಯ ಋಷಿಗಳು, ಸರ್ವೇ ಎಲ್ಲರೂ, ದೇವರ್ಷಿ ಅಂದ್ರೆ ದೇವರು ಹಾಗೂ ಋಷಿಗಳು ಅಥವಾ ದೇವರ್ಷಿಯಾದ ನಾರದ ನಾರದರು, ತಥಾ ಕೂಡ ಅಸಿತ ಅಸಿತನು, ಅವಲಹ ಅವಲನು, ವ್ಯಾಸ ವ್ಯಾಸರು, ಸ್ವಯಂ ಸ್ವಂತ ನೀನು, ಚ ಕೂಡ, ಏವ ಖಂಡಿತವಾಗಿಯೂ, ಭ್ರವಿಷಿ ವಿವರಿಸುತ್ತೀಯೇ ಮೇ ನನಗೆ. ಅಂದ್ರೆ ಇಲ್ಲಿ ಅರ್ಜುನ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂದ್ರೆ, ನೀನು ದೇವೋತ್ತಮ, ನೀನು ದೇವಪುರುಷ, ನೀವು ಪರಂಧಾಮ, ಪರಮ ಪವಿತ್ರ, ಪರಿಪೂರ್ಣ, ಸತ್ಯ, ನೀನು ನಿತ್ಯ, ದಿವ್ಯನು, ಆದಿ ಪುರುಷನು, ನಿನಗೆ ಹುಟ್ಟಿಲ್ಲ. ಅಷ್ಟೇ ಅಲ್ಲ, ನೀನು ಅತ್ಯಂತ ಶ್ರೇಷ್ಠ. ನಾರದರು, ದೇವರ್ಷಿಗಳು, ವ್ಯಾಸರು, ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಎಲ್ಲ ಸತ್ಯವನ್ನ ದೃಢಪಡಿಸಿದ್ದಾರೆ. ಅದನ್ನೇ ನೀನೂ ಸಹ ಇಲ್ಲಿ ಹೇಳ್ತಾ ಇದೆಯಲ್ಲ ಅಂತ ಒಂದು ಅವನ ಆಲೋಚನೆಯನ್ನ ಇಲ್ಲಿ ಇಡ್ತಾ ಹೋಗ್ತಾನೆ. ಯಾವಾಗ್ಲೂ ಅವನು ಗೊಂದಲವನ್ನ ಇಡ್ತಾ ಹೋದ್ರೆ ಈ ವಿಭೂತಿ ಯೋಗದಲ್ಲಿ ಅವನ ಅನುಭವವನ್ನ, ಅವನ ಜ್ಞಾನವನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಅವನಿಗೆ ಏನ್ ತಿಳಿತೋ
ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಕೃಷ್ಣ ನೀನು ಏನೇನೆಲ್ಲ ಹೇಳ್ದೆ ಅಲ್ಲ, ಅದು ನಿಜಕ್ಕೂ ಸಹ 100ಕ್ಕೆ 100 ಸತ್ಯವಾದ ಮಾತು. ಇಲ್ಲಿ ಯಾಕೆ ಅರ್ಜುನ ನೀನೇನ್ ಹೇಳ್ತಿದ್ಯಾ ಅದು ಸತ್ಯವಾದ ಮಾತು ಅಂತ ಹೇಳ್ತಿದ್ದಾನೆ ಅಂತಂದ್ರೆ, ಉದಾಹರಣೆ ಈಗ ನಮ್ಮ ಬಗ್ಗೆ ನಾವೇ ಏನೇ ಹೇಳ್ಕೊಂಡ್ರುನು ಸಹ ಆಡುಭಾಷೆಯಲ್ಲಿ ಅದನ್ನ ಕೊಚ್ಕೊಳ್ಳೋದು ಅಂತಾನೆ ಹೇಳೋದು. ಅಲ್ವಾ? ಆ ಏ ಅವರು XYZ ಅವರು ಹಾಗಂತಪ್ಪ, ಹೀಗಂತಪ್ಪ, ನಾನ್ ಹಾಗೆ ರೀ, ನಾನ್ ಹೀಗೆ ರೀ ಅಂತ ಯಾರೋ ಹೇಳಿದ್ರು ಅಂದ್ರೆ, ಅಯ್ಯೋ! ಅವ್ರ್ ಬಿಡ್ರಿ ಅವ್ರು ಯಾವಾಗ್ಲೂ ಅವ್ರ ಬಗ್ಗೆನೇ ಅವ್ರು ಕೊಚ್ಕೊಳ್ತಾ ಹೋಗ್ತಾರೆ. ಅಲ್ವಾ? ಇರೋ ಫ್ಯಾಕ್ಟ್ ಹೇಳಿದ್ರೂ ಸಹ ಜನ ಒಪ್ಕೊಳ್ಳೋದಿಲ್ಲ. ಯಾವಾಗ ಒಪ್ಕೊಂತಾರೆ ಅಂದ್ರೆ, ಅದನ್ನ ಬೇರೆಯವ್ರು ಅವ್ರಿಗೆ ಹೇಳಿದಾಗ ಮಾತ್ರ, "ಏ ಹೌದು ರೀ, ಅವ್ರು ಹೇಳಿದ್ದೆಲ್ಲ ಸರಿ." ಅಲ್ವಾ? ಉದಾಹರಣೆ ಯಾರೋ ಒಬ್ರು ಹೇಳ್ತಾರೆ, "ಇಲ್ಲ ಭಗವದ್ಗೀತೆ ಅರ್ಥ ಏನಿದೆ ಅದು ತುಂಬಾ ಆಳವಾಗಿದೆ ಕಣ್ರೀ, ಅದು ತುಂಬಾ ಚೆನ್ನಾಗಿದೆ" ಅಂದ್ರೆ, "ಅಯ್ಯೋ! ಅವ್ರ ಧರ್ಮದ ಬಗ್ಗೆ ಅವ್ರು ಕೊಚ್ಕೊಂತಾರೆ ಬಿಡ್ರಿ" ಅಂತ ಹೇಳ್ತಾರೆ. ಅದೇ ಅವರ ಅನುಭವಕ್ಕೆ ಬಂದಾಗ, ಅವರು ಆ ಆಳಕ್ಕೆ ಇಳಿದಾಗ ಅವ್ರಿಗನ್ಸುತ್ತೆ, "ಯೆಸ್, ವಾಟ್ ಎವರ್ ದೇ ಆರ್ ಟೆಲ್ಲಿಂಗ್ ದಟ್ ಈಸ್ ಟ್ರೂ" ಅಂತ. ಅಲ್ವಾ? ಅದೇ ರೀತಿ ಇಲ್ಲಿ ಕೃಷ್ಣನೇ ಕೃಷ್ಣನ ಮಹಿಮೆಯನ್ನ ಹೇಳ್ಕೊಂಡಾಗ, ಕೃಷ್ಣನೇ ಕೃಷ್ಣನ ಹಿರಿಮೆ, ವಿಶೇಷವಾದ ಜ್ಞಾನವನ್ನ ಅವನಿಗೆ ಹೇಳಿದಾಗ, ಅವನಿಗೇನನ್ಸುತ್ತೆ ಅಂದ್ರೆ, ಏನೋ ಕೊಚ್ಕೊಳ್ತಾ ಇದ್ಯಾ ಅಂತ. ಅಂದ್ರೆ, ಇಲ್ಲ ನೀನಿಲ್ಲಿ ಕೊಚ್ಕೊಳ್ತಾ ಇಲ್ಲ. ನೀನ್ ಏನೆಲ್ಲ ಹೇಳ್ತಾ ಇದೀಯಲ್ಲ, ಅದು ನೀನು ಸರಿಯಾಗಿ ಹೇಳ್ತಾ ಇದೀಯ. ಅಂದ್ರೆ 100% ಕರೆಕ್ಟ್ ಆಗಿದೆ ಇದು. ಅಷ್ಟೇ ಅಲ್ಲ, ಇದನ್ನ ಬೇರೆಯವರು ಸಹ ಒಪ್ಪಬೇಕು ಅಂತ ಏನೂ ಇಲ್ಲ. ಅಲ್ವಾ? ಈಗ ಉದಾಹರಣೆ ಯಾವ್ದೋ ಒಬ್ಬ ಮಗು ಈಗ ಒಂದು ಸ್ಕೂಲ್‌ನಲ್ಲಿ ಫಸ್ಟ್ ಡೇ ಹೋಗಿರ್ತೀವಿ ಅಂತ ಅನ್ಕೊಳ್ಳೋಣ. ಹೊಸ ಸ್ಕೂಲು ಅಥವಾ ಹೊಸ ಕಾಲೇಜು. ಹೊಸ ಕಾಲೇಜಿಗೆ ಹೋದಾಗ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ ಬಗ್ಗೆ ನೀವು ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮಕ್ಳು ಎಲ್ರು ಅವ್ರವ್ರ ಬಗ್ಗೆ ಅವ್ರವ್ರ ಪರಿಚಯ ಮಾಡ್ಕೊಂತಾರೆ ಅಲ್ವಾ? ನಾನು ಇಂಥ ಸ್ಕೂಲಿಂದ ಬಂದಿದ್ದೀನಿ. ನನ್ನ ಹಾಬಿ ಹೀಗೆ. ನನ್ಗೆ ಲಾಸ್ಟ್ ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ಬಂತು. ಎಲ್ಲ ಅವ್ರವ್ರ ಬಗ್ಗೆ ಅವ್ರವ್ರು ಹೇಳ್ಕೊಂತಾರೆ. ಆದ್ರೆ ಅವ್ರು ಹೇಳಿದ್ದನ್ನ ಎಲ್ರೂ ಒಪ್ಲೇಬೇಕು ಅಂತ ಏನೂ ಇಲ್ಲ. ಆದರೆ ಇಲ್ಲಿ ಕೃಷ್ಣ ಏನೆಲ್ಲ ಹೇಳಿದ್ದಾನೆ, ಅದು ಎಲ್ಲವುದೂ ಸಹ ಸರಿಯಾಗಿದೆ. ಅಂದ್ರೆ ಕೃಷ್ಣ ನೀನ್ ಏನೇನೆಲ್ಲ ಹೇಳ್ತಾ ಇದೆಯಲ್ಲ, ಅದು 100% ಅದು ಕರೆಕ್ಟ್ ಇದೆ. ಅದು ಸರಿಯಾಗಿದೆ. ಯಾಕೆ ಅಂತೆ ಅಂದ್ರೆ ಇಲ್ಲಿ ಯಾಕೆ ಸರಿಯಾಗಿದೆ ಅಂತನೂ ಸಹ ಇಲ್ಲಿ ಹೇಳ್ತಾ ಹೋಗ್ತಾರೆ. ಪರಂ ಬ್ರಹ್ಮ, ಭವಾನ್ ಪರಬ್ರಹ್ಮ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಅಂದ್ರೆ ಸಂಸ್ಕೃತದಲ್ಲಿ ಒಂದು ಅರ್ಥದಲ್ಲಿ ಪರಿಪೂರ್ಣ ಅನ್ನೋ ಅರ್ಥ ಸಹ ಬರ್ತಾ ಹೋಗುತ್ತೆ. ಪರಿಪೂರ್ಣ ಅಂದ್ರೆ ಏನು? ಪೂರ್ಣತೆ ಅಂದ್ರೆ ಏನು? ಉದಾಹರಣೆ, 1ನೇ ಕ್ಲಾಸ್ ಮಗು 100ಕ್ಕೆ 100 ಮಾರ್ಕ್ಸ್ ತಗೊಂತು. 10th ಅಲ್ಲಿ ಒಬ್ಬ ಮಗು 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರು. ಇನ್ಯಾರೋ ಒಬ್ರು ಆಹ್, ಅವ್ರು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ 100ಕ್ಕೆ 100 ತಗೊಂಡ್ರು. ಇಲ್ಲಿ ಎಲ್ಲರ ಮಾರ್ಕ್ಸ್‌ನ ನಾವು ನೋಡಿದಾಗ 100ಕ್ಕೆ 100 ಇದೆ. ಆದ್ರೆ ಅವ್ರ ಜ್ಞಾನ 100ಕ್ಕೆ 100 ಅಂತ ನೋಡಿದಾಗ ಇಲ್ಲ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ, ಅವರವರ ತಿಳುವಳಿಕೆಗೆ ತಕ್ಕ ಹಾಗೆ ಅವರು ಪರಿಪೂರ್ಣರು. ಅಲ್ವಾ? ನಾನಿಲ್ಲಿ ಯಾಕೆ 1ನೇ ಕ್ಲಾಸ್ ಮಗು, 10th ಮಾಸ್ಟರ್ ಡಿಗ್ರಿ ಅಂತ ಹೇಳಿ ನಾನು ಇಲ್ಲಿ ಡಿಫೈನ್ಡ್ ಮಾಡ್ದೆ ಅಂತ ಅಂದ್ರೆ, ಇಲ್ಲಿ 1ನೇ ಕ್ಲಾಸ್ ಮಗು ಅ, ಆ, ಇ ಕೊಟ್ಟಿರ್ತಾರೆ. ಅದು ಅ, ಆ, ಇ ನಲ್ಲಿ 100ಗೆ 100 ತಗೊಂತು. ಅದರ ಜ್ಞಾನಕ್ಕೆ, ಅದರ ವಯಸ್ಸಿಗೆ, ಅದಕ್ಕೆ ಅದು ಪರಿಪೂರ್ಣ. ಅಲ್ವಾ? ಅದೇ 10th ಅಂದಾಗ ಅವಂದೇ ಆದಂತಹ ಎಫರ್ಟ್ ಇರುತ್ತೆ. ಅವನು ಅದ್ರಲ್ಲಿ ಪರಿಪೂರ್ಣ. ಮಾಸ್ಟರ್ ಡಿಗ್ರಿ ಅಂದ್ರೆ ಅವನು ಅದಕ್ಕೆ ಪರಿಪೂರ್ಣ. ಹಾಗೇನೆ ಇಲ್ಲಿ ಪರಿಪೂರ್ಣತೆ ಅಂತ ಅಂದ್ರೆ ನಾವ್ ಅಂತೀವಲ್ಲ ಪರ್ಫೆಕ್ಟ್, ಕಂಪ್ಲೀಟ್ ಅಂತ ನಾವೇನಾದ್ರು ತಗೊಂತೀವಿ ಅಂತ ಅಂದ್ರೆ, ಇಲ್ಲಿ ಕಂಪ್ಲೀಟ್ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಭಿನ್ನವಾಗ್ತಾ ಹೋಗುತ್ತೆ. ನನಗೆ ನಾನು ಪರಿಪೂರ್ಣ, ನನ್ನಿಂದ ಪರಿಪೂರ್ಣ, ಭಗವಂತನಿಂದ ನಾನು ಪರಿಪೂರ್ಣ ಅಂತ ಉದಾಹರಣೆ ನಾನು ಹೇಳ್ದೆ. ಇಲ್ಲಪ್ಪ ಭಗವಂತ ನನ್ನೊಟ್ಟಿಗಿರೋದಕ್ಕೆ ನಾನ್ ಪರಿಪೂರ್ಣಳಾಗಿದ್ದೀನಿ. ಅಂದ್ರೆ ನಾನ್ 100ಗೆ 100% ತಗೊಂಡ್ನಾ? ಉದಾಹರಣೆ, ಇನ್ನೂ ಉದಾಹರಣೆ ಕೊಡ್ಬೇಕು ಅಂದ್ರೆ, ನೀರನ್ನ ತುಂಬಿ ಅಂತ ಹೇಳಿದ್ರು ಅಂದ್ರೆ, ಕಳಶದ ತಂಬಿಗೆ ಅದರದೇ ಆದಂತಹ ಪೂರ್ಣತೆ, ಬಿಂದಿಗೆ ಅದರದೇ ಆದಂತಹ ಪೂರ್ಣತೆ, ಹಾಗೆ ಒಂದು ಹಂಡೆಯನ್ನ ತಗೊಂಡ್ರೆ ಅದಕ್ಕೆ ಅದ್ರದೇ ಆದಂತಹ ಪೂರ್ಣತೆ. ಹಾಗಾದ್ರೆ ಹಂಡೆನೇ ನಮ್ಮನೇಲಿ ದೊಡ್ಡಕ್ಕಿರೋದು, ಇಷ್ಟೇ ನೀರಪ್ಪ ಇರೋದು ಅಂದ್ರೆ ಇಷ್ಟೇ ನೀರಾ ಇರೋದು? ಇಲ್ಲ, ನದಿನಲ್ಲಿ ಇನ್ನೂ ನೀರಿದೆ. ಹಾಗಿದ್ರೆ ನದಿ ದೊಡ್ಡದಾ? ಇಲ್ಲ, ನದಿಗಿಂತ
ಸಮುದ್ರ ದೊಡ್ಡದು, ಸಾಗರ ದೊಡ್ಡದು, ಸರೋವರ ದೊಡ್ಡದು ಅಲ್ವಾ? ಹಾಗೇನೆ ಇಲ್ಲಿ ಭಗವಂತನೂ ಸಹ ಪರಿಪೂರ್ಣತೆ ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ, ಪರ ಅಂದ್ರೆ ಬೇರೆ. ಯಾವ ರೀತಿ ಭಗವಂತ ಬೇರೆ ಅಂತ ಅಂದ್ರೆ, ಪರಿಪೂರ್ಣ ಅಂತ ಅಂದ್ರೆ ನಿನ್ನ ಹಾಗೆ ಪೂರ್ಣತೆಯನ್ನ ಯಾರೂ ಹೊಂದೋದಿಕ್ಕೆ ಸಾಧ್ಯವಿಲ್ಲ. ಈಗ ಎಕ್ಸಾಂಪಲ್ ಸೌಮ್ಯ ಪರಿಪೂರ್ಣತೆಯನ್ನ ಹೊಂದಿದ್ದಾರೆ ಅಂತ ಅಂದ್ರೆ ಅದು ಭಗವಂತನ ಪರಿಪೂರ್ಣತೆ ಆಗತ್ತಾ? ಖಂಡಿತ ಇಲ್ಲ. ಅದು ಸುಳ್ಳಾಗತ್ತೆ. ಯಾಕೆ ಅಂದ್ರೆ ಇಲ್ಲಿ ಭಗವಂತನಲ್ಲಿ ಇರುವಂತಹ ಪರಿಪೂರ್ಣತೆಯೇ ಬೇರೆ, ಹಾಗೂ ಭಗವಂತ ಇರುವಂತಹ ಪರಿಪೂರ್ಣತೆಯನ್ನ ಯಾರೂ ಸಹ ಹೊಂದೋದಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಆತ ಯಾವುದರಿಂದ ಪರಿಪೂರ್ಣನಾಗಿದ್ದಾನೆ? ಆತ ಒಳ್ಳೆಯ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ನಾನಿಲ್ಲಿ ಅದಕ್ಕೆ ನನ್ನ ಉದಾಹರಣೆನೇ ಕೊಟ್ಟಿದ್ದು. ಯಾಕಪ್ಪ ಅಂತ ಅಂದ್ರೆ, ಈಗ ಉದಾಹರಣೆ ಸೌಮ್ಯ ತುಂಬಾ ಒಳ್ಳೆಯವರಪ್ಪ, ಅವ್ರಿಗೆ ಒಳ್ಳೆ ಗುಣಗಳಿದೆ. ಆದ್ರೆ ಇದು ಕೇವಲ ಕಳಶದ ತಂಬಿಗೆಯಲ್ಲಿರುವಂತಹ ನೀರಿಗೆ ಸಮ ಅಷ್ಟೆ ಅಲ್ವಾ? ಭಗವಂತ ಸರೋವರ, ಸಾಗರ, ಅವನ ಹಾಗೆ ಯಾರೂ ಪರಿಪೂರ್ಣರಾಗೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವನು ಪ್ರತಿಯೊಂದು ಒಳ್ಳೆ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಕ್ಷಮೆಯಿಂದ, ಮಮತೆಯಿಂದ, ಕಾರುಣ್ಯದಿಂದ ಅಲ್ವಾ? ಜ್ಞಾನದಿಂದ. ಹಾಗಾಗಿ ಅವನ ಪರಿಪೂರ್ಣತೆ ಯಾರಿಗೂ ಸಹ ಮುಟ್ಟೋದಿಕ್ಕೆ ಸಾಧ್ಯವಿಲ್ಲ. ಈಗ ಯಾರೋ ಒಬ್ಳು ಹುಡುಗಿ ಇದ್ದಾಳೆ, ಅವಳು ತುಂಬಾ ಒಳ್ಳೆಯವಳು, ಅಥವಾ ಯಾರೋ ಒಬ್ಬ ಹುಡುಗ ಇದ್ದಾನೆ, ಅವನು ತುಂಬಾ ಒಳ್ಳೆಯವನು, ಅಥವಾ ಒಂದು ಫ್ಯಾಮಿಲಿ ಇರುತ್ತೆ, ಅಯ್ಯೋ ಅವ್ರ ಫ್ಯಾಮಿಲಿ ಇರೋರೆಲ್ಲಾ ಒಳ್ಳೆಯವರು ಕಣ್ರಿ, ತುಂಬಾ ಒಳ್ಳೆ ಗುಣಗಳಿದೆ ಅಂತ ನಾವ್ ಎಷ್ಟೇ ಹಾಡಿ ಹೊಗಳಿದರೂ ಸಹ ಭಗವಂತನಲ್ಲಿರುವ ಪರಿಪೂರ್ಣತೆಗೆ ಅದ್ಯಾವುದೂ ಸಹ ಸಮ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ಪರಿ ಅಂದ್ರೇನೆ ಬೇರೆ, ಅಂದ್ರೆ ಯು ಆರ್ ಡಿಫ್ರೆಂಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಭಗವಂತ ಏನೇ ಪರಿಪೂರ್ಣತೆ ಇರ್ಬೋದು, ಅವನು ಹೇಗೆ ಇದ್ರೂ ಸಹ ಅವನು ಎಲ್ಲರಿಗಿಂತ ಭಿನ್ನವಾಗಿದ್ದಾನೆ. ಯಾಕೆ ಅವನು ಎಲ್ಲರಿಗಿಂತ ಭಿನ್ನವಾಗಿದ್ದಾನಪ್ಪ ಅಂತ ನೋಡ್ಬೇಕು ಅಂತ ಅಂದ್ರೆ, ನಾವ್ ಎತ್ತರಕ್ಕೆ ಏರ್ಬಹುದು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅವನಿಗಿಂತ ಎತ್ತರಕ್ಕೆ ಯಾರಿಗೂ ಸಹ ಹೋಗೋದಿಕ್ಕೆ ಆಗೋದಿಲ್ಲ ಅಲ್ವಾ? ಅವನು ಭಿನ್ನವಾಗಿದ್ದಾನೆ, ಅವನು ಬೇರೆಯವನಾಗಿದ್ದಾನೆ, ಆತ ಪರಿಪೂರ್ಣನಾಗಿದ್ದಾನೆ. ಯಾವುದರಿಂದ ಪರಿಪೂರ್ಣ ಅಂದ್ರೆ ಎಲ್ಲ ಸರ್ವ ಗುಣ ಪರಿಪೂರ್ಣನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತ ಪರಂಧಾಮ ಅಂದ್ರೆ ನಮ್ಮೆಲ್ಲರಿಗೂ ಸಹ ಆಶ್ರಯದಾತನಾಗಿದ್ದಾನೆ. ನಾವು ಅಪ್ಪನನ್ನ ಆಶ್ರಯದಾತ ಅನ್ಬೋದು, ಅಮ್ಮನನ್ನ ಆಶ್ರಯದಾತ ಅನ್ಬೋದು, ಅಥವಾ ಒಬ್ಬ ರಾಜನನ್ನ ಆಶ್ರಯದಾತ ಅಂತ ಅನ್ನಬಹುದು. ಆದರೆ ಅವರೆಲ್ಲರಿಗಿಂತ ಮೀರಿದವ ಭಗವಂತ. ಆತ ಈ ಇಡೀ ಜಗತ್ತಿನಲ್ಲಿ ಇರುವಂತಹ ಏನು 84 ಲಕ್ಷ ಜೀವಕೋಟಿ ಅಂತ ನಾವು ಹೇಳ್ತಾ ಹೋಗ್ತೀವಿ, ಆ ಅಷ್ಟು ಜೀವರಾಶಿಗಳಿಗೆ ಆತ ಆಶ್ರಯದಾತನಾಗಿರುವವನು. ಯಾರೂ ಸಹ ಅಷ್ಟು ಜನಕ್ಕೆ ಆಶ್ರಯದಾತರಾಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಿರೋದು ಆತ ಭಿನ್ನ. ಯು ಆರ್ ಡಿಫ್ರೆಂಟ್ ಅಂತ ಹೇಳ್ತಾ ಇದೀವಿ. ಡಿಫ್ರೆಂಟ್ ಅಂದ್ರೆ ಹೇಗೆ? ನಿನ್ನ ಒಳ್ಳೆ ಗುಣಗಳಿಗೆ ಸಾಟಿ ಇಲ್ಲ. ನಿನ್ನ ಆ ಆಶ್ರಯದಾತನಾಗಿದ್ದೀಯಾ ಅಲ್ವಾ? ಅದಕ್ಕೆ ಯಾರೂ ಸಹ ಸಾಟಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಬ್ಬ ಅಪ್ಪ ಇರಬಹುದು, ಅಥವಾ ಗಂಡ ಇರ್ಬೋದು, ಅಥವಾ ಮಕ್ಕಳಿರ್ಬೋದು. ಇವ್ರಿಗೆಲ್ಲ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬಹುದು. ನೋಡ್ಕೊಳ್ಳೋದಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಎಲ್ರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ. ಆದ್ರೆ ಅವರ ಎಲ್ಲ ಆಸೆಗಳಿಗೆ, ಅಥವಾ ಅವರೆಲ್ಲ ಕೊಡುಗೆಗಳಿಗೆ, ಅಥವಾ ಅವರ ಏನು ಒಂದು ಸಹಾಯದ ಹಸ್ತ ಇದೆ, ದೇ ಆರ್ ಹ್ಯಾವಿಂಗ್ ಲಿಮಿಟ್. ಒಂದು ಲಿಮಿಟ್ ಅಂತ ಇದೆ. ಆದ್ರೆ ಭಗವಂತನ ಕೊಡುಗೆಗೆ ಯಾವುದೇ ರೀತಿಯಾದಂತಹ ಲಿಮಿಟ್ಸ್ಗಳಿಲ್ಲ. ಅನ್ಲಿಮಿಟ್ ಅಂತಾರಲ್ಲ, ಅನ್ಲಿಮಿಟ್ ಪ್ಯಾಕೇಜ್ ಆತ. ಈಗ ಹೇಗೆ ದಿನ 1 GB ಇರುತ್ತೆ, 2 GB ಇರುತ್ತೆ, 3 GB ಇರುತ್ತೆ ಅಂತ ಹೇಳಿ ನಾವು ಡೇಟಾನ ಲೆಕ್ಕ ಹಾಕ್ತೀವಿ ಅಲ್ವಾ? ಆದ್ರೆ ಕೆಲವ್ರ ಮೊಬೈಲ್ ಅಲ್ಲಿ ಇರುತ್ತೆ ಅನ್ಲಿಮಿಟ್ ಡೇಟಾ, ಅನ್ಲಿಮಿಟ್ ನೆಟ್ವರ್ಕ್. ಆ ರೀತಿ ಇಲ್ಲಿ ಭಗವಂತ ಏನಾಗಿದ್ದಾನೆ, ಆತ ಅನ್ಲಿಮಿಟ್.
ನಿಮಗೆ ಆಶ್ರಯದಾತನಾಗಿದ್ದಾನೆ. ಹೌದು, ನನ್ನ ಹುಟ್ಟಿನಿಂದ ಸಾಯುವವರೆಗೆ ಅಷ್ಟೇ ಅಲ್ಲ, ನನ್ನ ಹುಟ್ಟಿಗೂ ಮುಂಚೆ ನಾನು ಪೂರ್ವ ಜನ್ಮದಲ್ಲೇ ಇದ್ದೆ. ಅಲ್ಲೂ ಆಶ್ರಯದಾತನಾಗಿದ್ದಾನೆ. ನನ್ನ ಮುಂದಿನ ಜನ್ಮದಲ್ಲೂ ಆತ ಆಶ್ರಯದಾತನಾಗಿದ್ದಾನೆ. ನೋಡಿ, ಯಾವ್ದೋ ಒಂದು ವರ್ಷಕ್ಕೋ ಇದಕ್ಕೋ ಅಲ್ಲ, ನನ್ನ ಜನ್ಮ ಜನ್ಮಾಂತರದ ಬಂಧುವಾಗಿ, ಬಳಗವಾಗಿ ಯಾರಾದ್ರೂ ಒಬ್ರು ಇದಾರಪ್ಪ ಅಂದ್ರೆ ಅದು ಕೇವಲ ಭಗವಂತ ಮಾತ್ರ. ಆತ ನಮಗೆ ಏನೆಲ್ಲ ಸಹಾಯ ಮಾಡ್ತಾನಲ್ಲ, ಅದು ಅನ್ಲಿಮಿಟ್. ಲಿಮಿಟೇ ಇಲ್ಲ ಅದಕ್ಕೆ. ನಾನ್ ಅನ್ಕೊಂತ ಇದ್ದೀನಿ ಲಿಮಿಟ್ ಇದೆ ಅಂತ. ಈಗ ಉದಾಹರಣೆ, ಒಂದು ಮಗುವಿಗೆ ನಾವೊಂದು ಜನ್ಮ ಕೊಡ್ತೀವಿ ಅಂತ ಅನ್ಕೊಳ್ಳೋಣ. ಈಗ ನನ್ನ ಮಗು, ನಾನು ಅದಕ್ಕೆ 9 ತಿಂಗಳು ಅದಕ್ಕೆ ಆರೈಕೆ ಮಾಡ್ತೀನಿ. ನನ್ನ ಹೊಟ್ಟೆ ಒಳಗಡೆ 9 ತಿಂಗಳು ಆರೈಕೆ ಮಾಡ್ತೀನಿ. ಅದಕ್ಕಿಂತ ಮುಂಚೆನೂ ನಾನು ಹೆಲ್ತಿ ಆಗಿರ್ಬೇಕು, ನನಗೆ ಒಳ್ಳೆ ಮಗು ಹುಟ್ಟಬೇಕು ಅಂತ ಹೇಳಿ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ. ಆ ಮಗು ಹುಟ್ಟಿದ ಮೇಲೆ ಹೆಚ್ಚು ಕಮ್ಮಿ ಮದುವೆ ಆಗಿ ಅದಕ್ಕೆ ಮಗು ಆದ್ರೂ ಸಹ ನಾವು ಅವನನ್ನ ಮಗು ಅಂತಾನೇ ಟ್ರೀಟ್ ಮಾಡ್ತಾ ಇರ್ತೀವಿ. ಅಷ್ಟೇ ಪ್ರೀತಿ ತೋರಿಸ್ತಾ ಇರ್ತೀವಿ ಅಲ್ವಾ? ನಾನು ಹೋದ್ಮೇಲೆ ತೋರ್ಸೋದಿಕ್ಕಾಗತ್ತಾ? ಆಗೋದಿಲ್ಲ. ಯಾಕಾಗಲ್ಲ? ಲಿಮಿಟ್ ಇದೆ ನನಗೆ. ಎಲ್ಲೋ ಒಂದು ಬ್ರೇಕ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಬ್ರೇಕ್ ಹಾಕ್ಲೇಬೇಕು. ಕೊನೆ ಪಕ್ಷ ನಾನು ನನ್ನ ಪ್ರೀತಿಗಿರ್ಬೋದು, ನನ್ನ ವಿಶ್ವಾಸಕ್ಕಿರ್ಬೋದು, ಇದು ಯಾವುದಕ್ಕೂ ನಾನು ಬ್ರೇಕ್ ಹಾಕ್ಲಿಲ್ಲ ಅಂದ್ರೂ ಸಹ ಕೆಲವೊಮ್ಮೆ ಸಾವು ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕ್ತಾ ಹೋಗುತ್ತೆ. ಆದ್ರೆ ಭಗವಂತ ಹೇಗಪ್ಪ ಅಂತ ಅಂದ್ರೆ, ನಮಗೆ ಆ ಸಾವಿನ ನಂತರವೂ ಸಹ ಆತ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಹೋಗ್ತಾನೆ. ಹಾಗಾಗಿ ಅವಂದೇನಿದೆ ಈ ಪ್ಯಾಕೇಜು, ಇದು ಅನ್ಲಿಮಿಟ್ ಪ್ಯಾಕೇಜ್. ಅದು ಮರಣದ ನಂತರವೂ ಸಹ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು ಭಗವಂತ ಗೋವರ್ಧನ ಪರ್ವತವನ್ನ ಎತ್ತದ ಅಂತ ಅಲ್ವಾ? ನಮಗೆ 100 ಕೆಜಿ ಚೀಲ ಎತ್ತು ಅಂದ್ರೆ ಅಮ್ಮ ಅಪ್ಪ ಅಂತ ಹೇಳ್ತೀವಿ. ಆದ್ರೆ ಭಗವಂತ ಅವನನ್ನ ನಂಬಿದಂತಹ ಭಕ್ತರಿಗೆ ಕೈ ಹಿಡಿದು ನಡೆಸಬೇಕು ಅಂತ ಹೇಳಿ ಗೋವರ್ಧನ ಪರ್ವತವನ್ನೇ ಎತ್ತುತ್ತಾನೆ. ಅದು ಎತ್ತಿ ಸುಮ್ನೆ ಹಿಡ್ಕೊಂಡ್ಬಿಟ್ನಾ ಅಂತ ನೋಡೋದಿದ್ರೆ ಸುಮ್ನೆ ಹಿಡ್ಕೊಳ್ಳಿಲ್ಲ ರೀ. ಆತ ಸತತವಾಗಿ 7 ದಿನಗಳ ಕಾಲ ಹಿಡ್ಕೊಂತಾನೆ. 7 ದಿನಗಳು ಸಪ್ತಾಹ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರನೇ ಬಹುಶಃ ಎಲ್ಲಾದ್ರೂ ಈ ಪಾರಾಯಣ ಮಾಡ್ಬೇಕಾದ್ರೆ ಅಥವಾ ಈ ಪ್ರವಚನಗಳೆಲ್ಲ ನಡಿಬೇಕಾದ್ರೆ ಮಿನಿಮಮ್ ಸಪ್ತಾಹವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಭಗವಂತ 7 ದಿನ ನಮಗೋಸ್ಕರ ಗೋವರ್ಧನ ಪರ್ವತವನ್ನ 7 ದಿನ ಹಿಡಿದಿದ್ದ ಅಲ್ವಾ? ಎಲ್ಲೋ ಒಂದೇ ಒಂದು ಕ್ಷಣ ಆ ಗೋವರ್ಧನ ಪರ್ವತ ಬಿದ್ದು ಬಿಟ್ಟಿದ್ರೆ ಆಗ್ತಿತ್ತಾ? ಯೋಚನೆನೂ ಮಾಡೋದಿಕ್ಕಾಗೋದಿಲ್ಲ ಅಲ್ವಾ? ಆದ್ರೆ ಇಲ್ಲಿ ಭಗವಂತ ತಾನು ಯಾರನ್ನಾದ್ರೂ ನಂಬಿದರೆ ಆ ನಂಬಿದ ಭಕ್ತರಿಗೆ ಹೇಗೆ ಸಹಾಯ ಮಾಡ್ತಾನಪ್ಪ ಅಂತ ಅಂದ್ರೆ, ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಅಂತ ಹೇಳಿ ನಾವು ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ಏನ್ ಹೇಳ್ತಾ ಹೋಗ್ತೀವಿ, ಆ ರೀತಿ ಅವನನ್ನ ನಂಬಿದ ಭಕ್ತರಿಗೆ ಆತ ಎಂದೂ ಸಹ ಅಶುಭ ಆಗೋದಿಕ್ಕೆ ಬಿಡೋದಿಲ್ಲ. ಇರುವಾಗ ಅಶುಭ ಆಗೋದಿಲ್ವಾ ಅಂತ ನೋಡೋದಿದ್ರೆ, ಇರುವಾಗ ಅಷ್ಟೇ ಅಲ್ಲ, ನಾವು ಹೋದ ಮೇಲೂ ನಮಗೆ ಅಶುಭ ಆಗೋದಿಲ್ಲ. ಅಂದ್ರೆ ಈಗ ಪರದಲ್ಲಿ ನಮ್ಮ ಕೈ ಹಿಡಿದು ನಡೆಸುವ ತಂದೆ ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ ಅದು ಕೇವಲ 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 ಭಗವಂತನಾಗಿದ್ದಾನೆ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂ ಚ ಮಂಗಳಂ ಅಂತ ಹೇಳಿ ನಮ್ಮ ಭೀಷ್ಮ ಪಿತಾಮಹ ವಿಷ್ಣು ಸಹಸ್ರನಾಮದ ಮೊದ್ಲಿಗೆ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಆತ ಪವಿತ್ರರಲ್ಲಿ ಪವಿತ್ರ, ಆತ ಮಂಗಳದಲ್ಲಿ ಮಂಗಳ ಅಂತ ಹೇಳ್ತಾ ಹೋಗ್ತಾರ. ಅಂದ್ರೆ ಆತ ಏನಿದಾನೆ, ಆತ ನಮ್ಮ ದೇಹದಲ್ಲಿ ಇರುವವರೆಗೆ ನಾವೆಲ್ಲರೂ ಸಹ ಪವಿತ್ರರೇ. ಆತ ನಮ್ಮನ್ನ ಪವಿತ್ರ ಮಾಡ್ತಾ ಹೋಗ್ತಾನೆ. ಗಂಗೆಯನ್ನ ಪವಿತ್ರ ಮಾಡ್ದ, ಯಮುನೆಯನ್ನ ಪವಿತ್ರ ಮಾಡ್ದ, ಸಪ್ತ ನದಿಗಳನ್ನ ಪವಿತ್ರ ಮಾಡ್ದ. ಅಷ್ಟೇ ಅಲ್ಲದೆ ಆತ ನಮ್ಮನ್ನೂ ಸಹ ಪವಿತ್ರನನ್ನಾಗಿ ಮಾಡ್ತಾ ಹೋಗ್ತಾನೆ. ಅವನನ್ನ ನಾವು ಧ್ಯಾನ ಮಾಡಬೇಕು, ಅವನನ್ನ ನಾವು ಹೋಗ್ಬೇಕು, ಅವನನ್ನ ಸೇರ್ಬೇಕು ಅಂದಾಗ ನಾವು ಹೇಗಿರ್ಬೇಕಪ್ಪ ಅಂದ್ರೆ, ನಾವು ಮಡಿಯಾಗಿರ್ಬೇಕು, ನಾವು ಸಹ ಪವಿತ್ರರಾಗಿರ್ಬೇಕು. ಹೌದು ಮೇಡಮ್, ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ನಾವು ಸ್ನಾನ ಮಾಡೇ ಪೂಜೆ ಮಾಡೋದು ಭಗವಂತನನ್ನ. ನಾನ್ ಮನೆ ಕಸ ಗುಡ್ಸಿದೀನಿ, ಒರೆಸಿದೀನಿ, ಸ್ನಾನ ಮಾಡಿದೀನಿ, ದೇವ್ರ್ ತೊಳೆದಿದ್ದೀನಿ, ಎಲ್ಲವುದೂ ಸರಿ.
ನೀನ್ ಆ ಮನಸ್ಸನ್ನ ತೊಳ್ಕೊಂಡಿದ್ಯಾ? ಯೋಚನೆ ಮಾಡಿ. ಅಲ್ವಾ? ಆತ ಪವಿತ್ರರಲ್ಲಿ ಪವಿತ್ರ ಅಂದಾಗ, ನಾವು ಅವನ ಬಳಿ ಹೋಗ್ಬೇಕು ಅಂದಾಗ ನಾವು ಸಹ ಪವಿತ್ರರಾಗಿರ್ಬೇಕಲ್ವಾ? ಹೇಗೆ ಅಂತ ಅಂದ್ರೆ, ನಾವ್ ಹೇಳ್ತೀವಲ್ಲ ಕನಕದಾಸರ ಕೊಡದ ಕಥೆಯಲ್ಲಿ ಹೇಳ್ತಾ ಹೋಗ್ತೀವಲ್ಲ, ಎಲ್ಲರೂ ಒಳಗಡೆ ಹೊರಗಿನ ಕೊಡವನ್ನ ತೊಳೆಯೋದಿಕ್ಕೆ ಇಷ್ಟಪಡ್ತಾರೆ ವಿನಃ, ಒಳಗಿನ ಕೊಡವನ್ನ ತೊಳೆದವರು ಕೇವಲ ಕನಕದಾಸರು. ಅಂದ್ರೆ ಕೊಡದ ಒಳಗಡೆ ಎಲ್ಲ ತೊಳೆದು ಶುದ್ಧ ಮಾಡ್ತಾರೆ. ಯಾಕೆಂದ್ರೆ ಗಂಗೆಯನ್ನ ಭಗವಂತನ ಅಭಿಷೇಕಕ್ಕೆ ತಗೊಂಡು ಹೋಗ್ಬೇಕಲ್ವಾ ಅಂತ. ನಾವು ಸಹ ನಮ್ಮ ಹೃದಯದಲ್ಲಿರುವಂತಹ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇದನ್ನೆಲ್ಲ ತೊಳೆದಿದೀವ? ಅಥವಾ ಯಾರ್ ಬಗ್ಗೆನೂ ನಾನು ಕೆಟ್ಟದಾಗಿ ಯೋಚನೆ ಮಾಡ್ತಿಲ್ವಾ ಪೂಜೆ ಮಾಡ್ಬೇಕಾದ್ರೆ? ಅಥವಾ ನಾನು ಪೂಜೆ ಮಾಡ್ಬೇಕಾದ್ರೆ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಿವಲ್ಲ, ನಾನ್ ಮಡ್ಯಾಗ್ ಹೋಗಿದೀನಾ? ಕೇವಲ ಹಸಿಯ ಬಟ್ಟೆಯನ್ನ ತೊಟ್ಟು ನೀನು ಮಡಿ ಅಂತ ಅಂತಿದೀಯೇ ವಿನಃ, ಒಳಗಿನ ಮಡಿಯ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿಲ್ಲ? ಅಲ್ವಾ? ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ತೀವಿ, ಶುಭ್ರವಾದ ಬಟ್ಟೆಯನ್ನ ಧರಿಸ್ತೀವಿ. ಇದೆಲ್ಲವುದಕ್ಕಿಂತ ಮುಖ್ಯ ನಮ್ಮ ಮನಸ್ಸನ್ನ ಶುಭ್ರ ಮಾಡ್ಕೊಂಡು ಹೋಗ್ಬೇಕಲ್ವಾ? ಯೋಚನೆ ಮಾಡಿ. ಹೇಗೆ ಅಂತ ಅಂದ್ರೆ, ಕಸ ಎಲ್ಲಿ ಹಾಕ್ತೀವಿ ನಾವು? ನಮ್ಮೆಲ್ಲರಿಗೂ ಗೊತ್ತು. ಡಸ್ಟ್‌ಬಿನ್ ಎಲ್ಲಿರುತ್ತೋ ಅಲ್ಲಿ ತಗೊಂಡೋಗಿ ಹಾಕ್ತಾ ಹೋಗ್ತೀವಿ. ಅಲ್ವಾ? ಅದೇ ರೀತಿ ನಮ್ಮ ಹಲವಾರು ಜನರ ಮನಸ್ಸು ಏನಾಗಿದೆ ಡಸ್ಟ್‌ಬಿನ್ ತರ. ಅವ್ರು ಹಾಗಂದ್ರಂತೆ, ಇವ್ರು ಹೀಗಂದ್ರಂತೆ, ಇವ್ರು ಹೀಗಂತೆ, ಅವ್ರು ಹಾಗಂತೆ. ಎಲ್ಲ ಕಸ. ಯಾವ ಕಸ? ನಾನ್ ಹೇಳಿದ್ನಲ್ಲ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಎಲ್ಲವನ್ನ ನಾವು ಆ ಡಸ್ಟ್‌ಬಿನ್ ಒಳಗಡೆ ತುಂಬ್ಕೊಂಡ್ಬಿಟ್ಟಿದೀವಿ. ನಮ್ಮನೆ ಡಸ್ಟ್‌ಬಿನ್ ಆದ್ರೂ ಆ ಕಸದವನ್ ಬಂದಾಗ ಖಾಲಿ ಆಗತ್ತೆ. ಒಳಗಡೆ ತರ್ಬೇಕಾದ್ರೆ ಎಷ್ಟೋ ಜನ ಆ ಡಸ್ಟ್‌ಬಿನ್‌ನ ನೀಟಾಗಿ ತೊಳೆದ್ಬಿಟ್ಟು ಒಳಗಡೆ ತಗೊಂಬಂದ್ ಇಟ್ಕೊಂತೀವಿ. ಆದ್ರೆ ಈ ನಿನ್ನ ಮನಸ್ಸು ಅನ್ನೋ ಡಸ್ಟ್‌ಬಿನ್ ಅನ್ನ ಯಾಕೆ ನೀನ್ ತೊಳಿತಾ ಇಲ್ಲ? ಯಾಕೆ ಅದನ್ನ ಶುಭ್ರ ಮಾಡ್ತಾ ಇಲ್ಲ? ಯಾಕೆ ಅದನ್ನ ಸ್ವಚ್ಛ ಮಾಡ್ತಾ ಇಲ್ಲ? ಶುಭ್ರ ಮಾಡಬಹುದಾ? ಖಂಡಿತ ಮಾಡಬಹುದು. ಹೇಗೆ? ವಿಷ್ಣುವಿನ ಭಕ್ತಿಯಿಂದ. ಅಂದ್ರೆ ಭಗವಂತನ ನಾಮಸ್ಮರಣೆಯಿಂದ ಆ ಎಲ್ಲ ಕಸವನ್ನ ತೊಳಿಬಹುದು. ತಿಳಿಯೋ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡೋಣ. ಹಾಗೇನೆ ನಾವು ಪರಿಶುದ್ಧವಾಗಿ ನಾವು ಭಗವಂತನ ಬಳಿ ಹೋಗ್ಬೇಕು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಾ. ನಮ್ಮ ಭೀಷ್ಮ ಪಿತಾಮಹ ಹೇಳ್ಬಿಟ್ಟಿದಾರಲ್ವಾ, ಆತ ಪವಿತ್ರ, ಆತ ಪರಮ, ಆತ ಮಂಗಳಕರವಾದವನು. ಹಾಗೇನೆ ನಾವು ಅವನ ಬಳಿ ಹೋಗ್ಬೇಕಾದ್ರೆ ನಮ್ಮ ಹೃದಯವನ್ನ ನಾವು ಶುದ್ಧ ಮಾಡ್ಕೊಂಡು ಹೋಗುವಂತಹ ಒಂದು ಪುಟ್ಟ ಪ್ರಯತ್ನವನ್ನಂತ ಖಂಡಿತ ಮಾಡೋಣ. ಅಷ್ಟೇ ಅಲ್ಲದೆ ಆತ ಪುರುಷಂ ಶಾಶ್ವತಂ. ಅಂದ್ರೆ ಆತ ಒಂದೇ ರೀತಿ ಇರುವವನು. ನೋಡಿ, ನಾವು ಹೇಗೆ ಮಕ್ಕಳಿಗೆ ನಮ್ಮಲ್ಲಿರುವಂತಹ ಬುದ್ಧಿಯನ್ನೇ ಹೇಳ್ಕೊಡ್ತಾ ಹೋಗ್ತೀವಿ, ಅದೇ ರೀತಿ ಭಗವಂತ ನಮಗೆ ಭಗವದ್ಗೀತೆಯಲ್ಲೂ ಸಹ ಅವನ ಬುದ್ಧಿಯನ್ನೇ ಹೇಳ್ಕೊಡ್ತಾ ಇದ್ದಾನೆ. ಯಾವ ರೀತಿ? ಒಂದೇ ರೀತಿ ಇರು. ಯಾವುದಕ್ಕೂ ನೀನ್ ತಲೆ ಕೆಡಿಸ್ಕೋಬೇಡ. ಸುಖದಲ್ಲಿ ಹಿಗ್ಗಬೇಡ, ಕಷ್ಟದಲ್ಲಿ ಕುಗ್ಗಬೇಡ. ನಿನ್ನ ಜೊತೆ ನಾನಿದ್ದೀನಿ. ಯಾರಿರ್ಲಿ, ಯಾರಿಲ್ದೆ ಇರ್ಲಿ. ಆತ ಪ್ರಸನ್ನವದನ ಅಲ್ವಾ? ನಗು ಮುಖದ ಚೆಲುವ ಆತ. ಯಾವಾಗ್ಲೂ ಸಹ ಯಾವ ಒಡವೆ ಹಾಕ್ಕೊಂಡಿರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದ್ರೆ ನಗು ಅನ್ನೋ ಒಡವೆಯನ್ನ ಮಾತ್ರ ಸದಾ ಧರಿಸಿರ್ತಾನೆ ನನ್ನ ಭಗವಂತ. ಅವನು ನನ್ನ ದೇಹದಲ್ಲಿ ಇದ್ದಾನೆ ಅಂದಾಗ ಆ ಆನಂದದ ನಗುವನ್ನ ನಾನು ಯಾಕೆ ಧರಿಸಿರಬಾರದು? ಇವತ್ತಲ್ಲ ನಾಳೆ ಎಲ್ಲವೂ ಸಹ ಸರಿ ಹೋಗುತ್ತೆ ಅಲ್ವಾ? ಆ ನಂಬಿಕೆಯಿಂದ ನಾನು ಸಹ ಅವನ ಹಾಗೆ ಒಂದೇ ರೀತಿ ಇರ್ಬೇಕು. ಪುರುಷಂ ಶಾಶ್ವತಂ. ಆತ ಶಾಶ್ವತನಾಗಿ ಇರುವವನು. ಆತ ಪುರುಷನಾಗಿದ್ದಾನೆ. ಪುರುಷ ಅಂತಂದ್ರೆ ಪುರದಲ್ಲಿ ವಾಸ ಮಾಡುವವನು. ಯಾವ ಪುರ? ನನ್ನ ದೇಹ ಎಂಬ ಪುರದಲ್ಲಿ ಭಗವಂತ ವಾಸ ಮಾಡ್ತಿರ್ತಾನೆ. ಆತ 17 ಬೇಲಿಗಳನ್ನ ದಾಟಿ ಆತ ಪವಿತ್ರನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತ ದಿವ್ಯಂ.
ಅಂದ್ರೆ ನಾವು ಪ್ರಕೃತ ಪ್ರಕೃತ ಅಂದ್ರೆ ಏನು? ನಮ್ಮ ದೇಹ ಏನಿದೆ ಅದು ಈ ಪಂಚಭೂತಗಳಿಂದ ಆಗಿದೆ. ಆದ್ರೆ ಆತ ಅಪ್ರಕೃತಾಹ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವನು ಈ ಪ್ರಕೃತಿಯಲ್ಲಿರುವವನಲ್ವೇ ಅಲ್ಲ. ಹಿ ಈಸ್ ನಾಟ್ ಲೈಕ್ ಅಸ್. ಅಲ್ವಾ? ಅವ್ನು ನಮ್ ತರನಾ? ಇಲ್ಲ ರೀ. ಅವನು ನಮ್ಮ ತರ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ನನ್ನ ದೇಹ ಇವತ್ತೇನಾದ್ರೂ ಕಟ್ಟಾದ್ರೆ ರಕ್ತ ಬರುತ್ತೆ, ನೋವಾಗುತ್ತೆ. ನಾನು ಒಂದೇ ಕಡೆ ಇರೋದಿಕ್ಕೆ ಸಾಧ್ಯ. ಆದ್ರೆ ಭಗವಂತ ಈಗ ನೀವೆಲ್ರೂ ಕರೆದ್ರು ನಿಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿದ್ದಾನೆ. ನಿಮ್ಮೆಲ್ಲರ ಮನೆಯಲ್ಲಿ ವಾಸವಾಗಿದ್ದಾನೆ. ನಿಮ್ಮ ಮನದಲ್ಲಿ ವಾಸವಾಗಿದ್ದಾನೆ. ನೀವೆಲ್ಲರೂ ಸಹ ಒಟ್ಟಿಗೆ ಪ್ರಸಾದವನ್ನ ನೈವೇದ್ಯ ಮಾಡಿದಾಗ ಅಷ್ಟೂ ಮನೆಗೂ ಹೋಗಿ ಪ್ರಸಾದವನ್ನ ಸ್ವೀಕರಿಸುವ ಶಕ್ತಿ ಆತನಿಗಿದೆ. ನನಗಿದ್ಯಾ? ಅಂದ್ರೆ ಮನುಷ್ಯರಿಗಿದ್ಯಾ ಅಂತ ನೋಡಿದಾಗ ಖಂಡಿತ ಇಲ್ಲ. ನಾವು ಒಬ್ರು ಮನೇಲಿದ್ರೆ ಇನ್ನೊಬ್ರು ಮನೇಲಿರೋದಕ್ಕೆ ಹೇಗ್ರಿ ಸಾಧ್ಯ? ಹಂಗೇನಾದ್ರು ಇಬ್ಬಿಬ್ರು ಮನೇಲಿದ್ದೀವಿ ಅಂದ್ರೆ ಅರ್ಥ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ. ಅಲ್ವಾ? ಆದ್ರೆ ಇಲ್ಲಿ ಭಗವಂತ ಎಲ್ಲರ ಮನೆಗೂ ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ. ಹೇಗೆ ಅಂದ್ರೆ ಆತ ಅಪ್ರಕೃತಾಹ. ಅಂದ್ರೆ ಯಾಕೆ ಅವನು ಅಪ್ರಕೃತ? ಪ್ರಕೃತಿಯಿಂದ ಯಾಕೆ ಆಗಿಲ್ಲ? ಆತ ಪಂಚಭೂತಗಳಿಂದ ಆಗಿಲ್ಲ. ಆತ ಜ್ಞಾನ ಮತ್ತು ಆನಂದದಿಂದ ಕೂಡಿದವನಾಗಿರೋದ್ರಿಂದ ಅವನ ಕೈಲಿ ಎಲ್ಲವುದೂ ಸಹ ಸಾಧ್ಯ. ನೋಡಿ, ಯಾಕೆ ಭಗವಂತ ವಿಶೇಷ ಅಂದ್ರೆ ಇದೂ ಸಹ ಅವನ ವಿಶೇಷ ಲಕ್ಷಣಗಳಲ್ಲಿ ಒಂದಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಆತ ಆದಿದೈವಂ. ಏನೂ ಇಲ್ಲದೆ ಇದ್ದಾಗ ಇದ್ದವನು ಆತ. ಹಾಗೆ ಆತ ಅಜಃ, ಹುಟ್ಟಿರದ ಭಗವಂತ ಆತ. ಆದರೆ ನಮ್ಮೆಲ್ಲರ ಹುಟ್ಟಿಗೆ ಕಾರಣನಾದವನು ಆತ. ಅವನಿಗೆ ಹುಟ್ಟಿಲ್ಲ. ಆದ್ರೆ ಇವತ್ತು ನಮ್ಮ ಹುಟ್ಟಿಗೆ ಕಾರಣ ಆತನಾಗಿದ್ದಾನೆ. ಹಾಗೆ ವಿಭವಂ, ವಿಶೇಷವಾಗಿದ್ದೀಯಾ ನೀನು. ಯು ಆರ್ ವೆರಿ ಸ್ಪೆಷಲ್ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅದೇ ಮುಂದುವರೆದ ಆತ ಹೇಳ್ತಾ ಇದ್ದಾನೆ, ಇದನ್ನ ನಾನು ಹೇಳ್ತಾ ಇಲ್ಲ ಕಣಪ್ಪ. ಈಗ ನಾನು ಇಷ್ಟೊಂದೆಲ್ಲ ನಾನು ಹೇಳ್ದೆ ಅಲ್ವಾ? ಇದು ಯಾವುದನ್ನು ನಾನು ಹೇಳ್ತಾ ಇಲ್ಲ. ಹಾಗಿದ್ರೆ ಯಾರು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಋಷಿ ಮುನಿಗಳು ಹೇಳ್ತಾ ಇದ್ದಾರೆ. ಈಗ ನಾನೇನಾದ್ರೂ ಹೇಳಿದ್ರೆ ನಾನು ಚಿಕ್ಕವನು. ನನ್ನ ಮನಸ್ಸನ್ನೇ ನಾನು ಹತೋಟಿಗೆ ತೆಗೆದುಕೊಳ್ಳಕ್ಕೆ ಆಗದೆ ಕುಸಿದು ಬಿದ್ದವನು. ಅದ್ ನಿನಗೆ ಗೊತ್ತಿರೋ ವಿಷಯ. ಆದ್ರೆ ನಾನ್ ನಿನ್ನ ಮುಂದೆ ತುಂಬಾ ಚಿಕ್ಕವನು. ಆದ್ರೆ ಇದಕ್ಕಿಂತಲೂ ಮುಂಚೆ ಸತ್ಯಯುಗ, ತ್ರೇತಾಯುಗ ಹಾಗೂ ನಾನು ಹುಟ್ಟೋದಕ್ಕಿಂತ ಮುಂಚೆ ದ್ವಾಪರ ಯುಗದಲ್ಲಿ ಯಾರೆಲ್ಲ ಋಷಿ ಮುನಿಗಳಿದ್ದಾರೆ, ಯಾರೆಲ್ಲ ದೇವತೆಗಳಿದ್ದಾರೆ, ಆ ದೇವತೆಗಳೆಲ್ಲರೂ ಸಹ ನಿನ್ನ ಬಗ್ಗೆ ಹೇಳಿರೋದು ಇದನ್ನೇ. ಅಷ್ಟೇ ಅಲ್ಲ, ವ್ಯಾಸರು ಹೇಳಿದ್ದಾರೆ. ಇಲ್ಲಿ ಯಾಕೆ ವ್ಯಾಸರ ಬಗ್ಗೆ ವಿಶೇಷವಾಗಿ ಅರ್ಜುನ ವಿವರಣೆಯನ್ನ ಕೊಡ್ತಾನೆ ಅಂತ ಅಂದ್ರೆ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸರೇ ವಿಷ್ಣುವಿನ ರೂಪ ಹಾಗೂ ವಿಷ್ಣುವೇ ವ್ಯಾಸರ ರೂಪದಲ್ಲಿ ಬಂದು ನಮಗೆ 4 ವೇದಗಳು, 18 ಪುರಾಣಗಳು, ಉಪನಿಷತ್ತುಗಳು, ಮಹಾಭಾರತ ಎಲ್ಲವನ್ನ ನಮಗೆ ಕೊಟ್ಟಿರುವಂತವ್ರು ವ್ಯಾಸರು. ಅಂದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ ಎಲ್ಲ ವೇದಗಳ ಹೃದಯದಲ್ಲಿ ಇರುವವ ನೀನೇ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ವ್ಯಾಸರು ಹೇಳ್ತಾ ಇದ್ದಾರೆ. ವ್ಯಾಸರೇ ಎಲ್ಲ ಹೃದಯದ ಸಾರ ಅಲ್ವಾ? ಅಂದ್ರೆ ಎಲ್ಲ ವೇದಗಳ ಸಾರ ಅಲ್ವಾ? ಅವರು ಬೃಹತಿ ಸಹಸ್ರ ಅಂತ ಬರೆದ್ರು. ಆ ಎಲ್ಲವುದರಲ್ಲಿ ಇರೋದು ನಿನ್ನ ಬಗ್ಗೆಯೇ ವಿವರಣೆ. ಆ ಎಲ್ಲ ವಿವರಣೆಯನ್ನ ದೇವತೆಗಳು, ಋಷಿ ಮುನಿಗಳು ಹಾಗೂ ವ್ಯಾಸರೂ ಸಹ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾರದರು ಹೇಳಿದ್ದಾರೆ. ಈ ಎಲ್ಲ ಸತ್ಯವನ್ನ ಯಾರು ಹೇಳಿದ್ದಾರೆ ಅಂತ ಅಂದ್ರೆ ನಾರದರು ಹೇಳ್ತಿದ್ದಾರೆ. ಹಾಗಾಗಿ ಇವರೆಲ್ರೂ ಏನ್ ಹೇಳಿದಾರಲ್ವಾ, ಆ ಎಲ್ರು ಏನ್ ಹೇಳಿದ್ದಾರೆ ಅದನ್ನೇ ನೀನು ಹೇಳ್ತಾ ಇದೀಯಾ. ಹಾಗಾಗಿ ನಾನು ಇದನ್ನ ಒಪ್ತಾ ಇದ್ದೀನಿ. ಇದೆಲ್ಲವುದು ಸಹ ಸತ್ಯ. ಅಂದ್ರೆ ಇಲ್ಲಿ ನೋಡಿ, ನಾರದರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ನಾರಾಯಣ ನಾರಾಯಣ, ಮಾನಸ ಪುತ್ರರು. ಅಷ್ಟೇ ಅಲ್ಲ, ಋಷಿ ಮುನಿಗಳು, ವೇದವ್ಯಾಸರು ಎಲ್ಲರೂ ಸಹ ನಿನ್ನ ಬಗ್ಗೆನೇ ಹಾಡಿದ್ದಾರೆ, ನಿನ್ನ ಬಗ್ಗೆನೇ ಹೊಗಳಿದ್ದಾರೆ, ನಿನ್ನ ಬಗ್ಗೆನೇ ಮಾತಾಡ್ತಾರೆ. ಹಾಗಾಗಿ ಅವರೆಲ್ಲ ಹೇಳಿದ್ದನ್ನ ನಾನು ಒಪ್ತೀನಿ. ಅಷ್ಟೇ ಅಲ್ಲ, ಈಗ ನೀನ್ ಏನೆಲ್ಲ ನಿನ್ನ ವಿಶೇಷ ಗುಣಗಳನ್ನ ಹೇಳಿದೆ ಅಲ್ಲ, ಅದೆಲ್ಲವುದೂ ಸಹ ಸರಿಯಾಗಿದೆ. ಇದ್ರಲ್ಲೆಲ್ಲೂ ಸಹ
ಉತ್ಪ್ರೇಕ್ಷೆ ಅನ್ನೋದಿಲ್ಲ. ಅಂದ್ರೆ ನೀನ್ ಎಲ್ಲೋ ಹೆಚ್ಚಾಗಿ ಹೇಳ್ತಾ ಇದೀಯ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೀನ್ ಕರೆಕ್ಟ್ ಆಗಿ ಹೇಳಿದ್ಯಾ. ನನಗ್ ಗೊತ್ತು. ಹೌದು. ನಿಜ. ನೋಡಿ, ಯಾಕೆ ಇದು ವಿಶೇಷವಾಯ್ತು, ವಿಭೂತಿ ಯೋಗ ಆಯ್ತು ಅಂದ್ರೆ ಅರ್ಜುನನ ಒಂದೊಂದು ಮಾತುಗಳು ಸಹ ಸತ್ಯವಾಗಿದೆ. ಹಾಗೇನೆ ಅದನ್ನ ಮುಂದುವರೆದು ಹೇಳ್ತಾ ಇದ್ದಾನೆ. ಸರ್ವಂ ಎಲ್ಲವನ್ನು, ಏತತ್ ಈ ವೃಥಂ ಸತ್ಯವೆಂದು ಮನ್ವೆ ಅಂಗೀಕರಿಸುತ್ತೇನೆ. ಯತ್ ಯಾವುದನ್ನು ಮಾಂ ನನಗೆ ವದಿಸಿ ಹೇಳುತ್ತಿರುವೆಯೋ ಕೇಶವ, ಕೃಷ್ಣನೇ, ನ ಎಂದಿಗೂ ಇಲ್ಲ, ಹೀ ಖಂಡಿತವಾಗಿಯೂ, ತೇ ನಿನ್ನ, ಭಗವಾನ್ ದೇವತೆಗಳಲ್ಲೇ ಪರಮ ಪುರುಷನಾದವನೇ, ವ್ಯಕ್ತಿಂ ದಿವ್ಯ ವ್ಯಕ್ತಿತ್ವವನ್ನು, ವ್- ಎದುಹು ತಿಳಿಯಬಲ್ಲರು, ದೇವ ದೇವತೆಗಳು, ನ ಇಲ್ಲ, ದಾಸಾನ ದಾಸಾವ ದಾನವಾಹ ಅಂದ್ರೆ ರಾಕ್ಷಸರು. ಅಂದ್ರೆ ಕೇಶವ ಅಂತಾನೆ ಇಲ್ಲಿ ಶುರು ಮಾಡ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಗೊತ್ತು, ಕೇಶವ ಅಂತ ತೆಗೆದುಕೊಂಡ್ರೆ, ಕೆ ಅಂತ ಅಂದ್ರೆ ಬ್ರಹ್ಮ, ಶ ಅಂತ ತೆಗೆದುಕೊಂಡ್ರೆ ಶಿವ, ಹಾಗೆ ಈಶಾ ಅಂದ್ರೆ ವಿಷ್ಣು. ಕೇಶವ ಅಂತ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರರ ಸಂಗಮ ಕೇಶವ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ. ಅದೇ ರೀತಿ ಇಲ್ಲಿ ಕೇಶವ ಅಂತಾನೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಬ್ರಹ್ಮನಲ್ಲಿ ಸೃಷ್ಟಿ ಮಾಡುವಾಗ ಅದರಲ್ಲಿ ನೀನು ಸನ್ನಿಹಿತನಾಗಿರ್ತೀಯ. ಶಿವ ಸಂಹಾರ ಮಾಡ್ಬೇಕಾದ್ರೆ ಅಲ್ಲಿ ಇರ್ತೀಯ. ಹಾಗೆ ಈ ಲಯವನ್ನ ಅಂದ್ರೆ ಈ ಎಲ್ಲವನ್ನ ನೀನು ನಿಭಾಯಿಸ್ತಿದ್ಯಾ. ಸೃಷ್ಟಿ, ಸ್ಥಿತಿ, ಸಂಹಾರ ಈ ಮೂರರಲ್ಲೂ ಸಹ ಸನ್ನಿಹಿತನಾಗಿರುವವನು ನೀನು. ಹಾಗಾಗಿ ಎಲ್ಲವೂ ಸಹ ಸತ್ಯ. ನಾನು ಇದನ್ನ ಒಪ್ಪಿಕೊಳ್ಳುತ್ತೇನೆ. ಯಾಕೆ ಒಪ್ಕೊಳ್ತೀನಿ ಅಂತ ಅಂದ್ರೆ, ಇದೆಲ್ಲವುದೂ ಸಹ ನಿಜವಾಗಿದೆ, ಇದೆಲ್ಲವುದೂ ಸಹ ಸತ್ಯವಾಗಿದೆ. ನಾನು ಹೇಳದ್ನಲ್ಲ, ಇದನ್ನ ದೇವತೆಗಳು ಹೇಳಿದ್ದಾರೆ, ಋಷಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವುದೂ ಸಹ ಸತ್ಯವಾಗಿದೆ ಭಗವಂತ. ಹಾಗೆ ವ್ಯಕ್ತಿಂ ಅಂತ ಅಂದ್ರೆ ದಿವ್ಯ ವ್ಯಕ್ತಿಯನ್ನ, ಅಂದ್ರೆ ನೀನು ಸಾಮಾನ್ಯರಲ್ಲಿ ಸಾಮಾನ್ಯ ಅಲ್ವೇ ಅಲ್ಲ. ನೀನು ಅಸಾಮಾನ್ಯ ಅಂತಾರಲ್ಲ, ಆ ರೀತಿ ನೀನು ಅಸಾಮಾನ್ಯನಾದವನು. ಹಾಗಾಗಿ ಇಲ್ಲಿ ಎಲ್ಲರೂ ಸಹ ತಿಳಿದು ನಿನ್ನ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಹಳೆಯ ಶ್ಲೋಕದಲ್ಲಿ ತಗೊಂಡ್ವಲ್ಲ, ಋಷಿ ಮುನಿಗಳು, ನಾರದರು, ವೇದವ್ಯಾಸರು ಎಲ್ಲರೂ ಸಹ ಹೇಳಿದ್ದಾರೆ. ನನಗ್ ಗೊತ್ತು ನೀನ್ ಇಲ್ಲಿ ಏನೇನ್ ಹೇಳ್ತಿದ್ಯಾ ಎಲ್ಲವುದೂ ಸಹ ಸತ್ಯವಾಗಿದೆ, ಖಂಡಿತವಾಗಿಯೂ ಸತ್ಯ. ಅಂದ್ರೆ ಘಂಟಾಘೋಷವಾಗಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ಅಂದ್ರೆ, ನಾವೂ ಸಹ ಇಲ್ಲಿ ಭಗವಂತನನ್ನ ಸಂಪೂರ್ಣವಾಗಿ ನಂಬುವುದರ ಜೊತೆಗೆ ನಾನು ಅವನಿಗೆ ಶರಣಾಗ್ಬೇಕು. ಅಂದ್ರೆ ಇಲ್ಲಿ ಯಾರೋ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಇಲ್ಲಿ ನೀನೇ ಏನೆಲ್ಲ ಹೇಳಿದ್ಯಾ ಅದೆಲ್ಲವುದೂ ಸಹ ಸತ್ಯ. ಕೃಷ್ಣ, ನೀನ್ ನನಗೇನೇನ್ ಹೇಳ್ತಿದ್ಯಲ್ಲ ಅದೆಲ್ಲವುದೂ ಸಹ ಸಂಪೂರ್ಣವಾಗಿ ನಾನು ಒಪ್ಕೊಳ್ತೀನಿ. ಅಷ್ಟೇ ಅಲ್ಲ, ನೀನು ಪ್ರಭುವೇ. ಅಂದ್ರೆ ಯು ಆರ್ ಎವ್ರಿಥಿಂಗ್ ಅಂತ ಹೇಳ್ತಾ ಹೋಗ್ತಿರಲ್ಲ, ಆ ರೀತಿ ನೀನು ಪ್ರಭು ಅಂದ್ರೆ ಒಡೆಯನಾಗಿದ್ಯಾ. ಯು ಆರ್ ಎವ್ರಿಥಿಂಗ್. ಯಾಕೆ ಇಲ್ಲಿ ಎವ್ರಿಥಿಂಗ್ ಅಂತ ಹೇಳ್ತಾರೆ ಅಂತ ಅಂದ್ರೆ, ಆತ ನಮ್ಮ ಭಾವದಲ್ಲಿ ಇದ್ದಾನೆ, ನಮ್ಮ ಭಕ್ತಿಯಲ್ಲಿ ಇದ್ದಾನೆ, ನಮ್ಮ ಭಾವನೆಗಳಲ್ಲಿ ಆತ ಇದ್ದಾನೆ, ನನ್ನ ಇರುವಿಕೆಯಲ್ಲಿ ಆತ ಇದ್ದಾನೆ. ಹಾಗೆ ದೇವತೆಗಳಾಗ್ಲಿ ದಾನವರಾಗ್ಲಿ ವ್ಯಕ್ತವನ್ನ ಅಂದ್ರೆ ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ನಿನ್ನನ್ನ. ಅಂದ್ರೆ ಇಲ್ಲಿ ದೇವತೆಗಳು ಮತ್ತೆ ದಾನವರು ಅಂತ ಯಾಕೆ ವಿಭಿನ್ನವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ದೇವತೆಗಳು ನಮ್ಮೆಲ್ಲರಿಗೂ ಕಾಣಿಸೋದೇನು ಅಂದ್ರೆ ದೇವತೆಗಳು ನಿನ್ನನ್ನು ತುಂಬಾ ಪ್ರೀತಿಸ್ತಾರೆ ಅಂತ. ಆದ್ರೆ ಅವರೂ ಸಹ ನಿನ್ನನ್ನ ಸಂಪೂರ್ಣವಾಗಿ ಒಪ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಾಗೆ ದಾನವರು ನಿನ್ನನ್ನು ತಿಳ್ಕೊಂಡೇ ಇಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ. ಈಗ ಬಲಿ ಚಕ್ರವರ್ತಿ ಇರ್ಬಹುದು ಅಥವಾ ಆ ರಾವಣ ಇರ್ಬೋದು, ಇವರೆಲ್ಲರೂ ದೈವಾಂತ ಸಂಭೂತರು ಅಂತಾನೆ ತಗೊಂತೀವಿ. ಅವರೂ ಸಹ ಜ್ಞಾನಿಗಳು. ಆದ್ರೆ ಅವರೂ ಸಹ ನಿನ್ನನ್ನ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ. ಅಂದ್ರೆ ಇಲ್ಲಿ ಯಾರಾದ್ರೂ ನಿನ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಅಂತ ಅಂದ್ರೆ ಅದು ಕೇವಲ ನೀನು ಅಷ್ಟೆ. ಅಂದ್ರೆ ಯು ಆರ್ ಎವ್ರಿಥಿಂಗ್ ಟು ಮೀ
ಹಾಗೆ ನಿನ್ನನ್ನ ಯಾರೂ ಸಹ ಪರಿಪೂರ್ಣರಾಗಿ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಇನ್ನೂ ಮುಂದುವರೆದು ಹೇಳ್ತಾ ಹೋಗ್ತಾನೆ ಅರ್ಜುನ. ಸ್ವಯಂ ಅಂದ್ರೆ ವೈಯಕ್ತಿಕವಾಗಿ ಏವ ಖಂಡಿತವಾಗಿಯೂ ಆತ್ಮಾನ ನಿನ್ನಿಂದ ಆತ್ಮಾನಂ ನಿನ್ನನ್ನು ವೇತ್ತಿ ತಿಳಿದಿದ್ದೀಯೇ ತ್ವಂ ನೀನು ಪುರುಷ ಉತ್ತಮ ಅಂದ್ರೆ ಪುರುಷರಲ್ಲೇ ಉತ್ತಮನಾಗಿರುವವನು ಭೂತ ಭಾವನಃ ಪ್ರತಿಯೊಂದರ ಮೂಲವೇ ನೀನಾಗಿದ್ದೀಯಾ ಭೂತ ಈಶಾ ಪ್ರತಿಯೊಂದರ ಪ್ರಭುವೇ ಆಗಿದ್ದೀಯಾ ದೇವದೇವ ದೇವಾದಿದೇವನೇ ಜಗತ್ವತೆ ಇಡೀ ವಿಶ್ವದ ಪ್ರಭುವಾಗಿ ಇದ್ದೀಯಾ. ಅಂದ್ರೆ ನಿನ್ನ ಮಹಿಮೆಯನ್ನ ನಾನು ಏನ್ ಹೇಳೋದಕ್ಕೆ ಸಾಧ್ಯ? ನಿನ್ನ ಮಹಿಮೆಯನ್ನ ನಾನು ಹೇಳೋದಕ್ಕೆ ತುಂಬಾ 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 ಚಿಕ್ಕವನು ಅಂದ್ರೆ ಅರ್ಜುನ ಹೇಳ್ತಾ ಇರೋದು. ನಿನ್ ಬಗ್ಗೆ ನಾನೇನು ಹೇಳೋದಿಕ್ ಸಾಧ್ಯನೇ ಇಲ್ಲ. ನಾನ್ ನಿನ್ ಬಗ್ಗೆ ತಿಳ್ಕೊಂಡಿದೀನಿ. ಆದ್ರೆ ನಿನ್ನ ಬಗ್ಗೆ ನಾನು ಮಾತನಾಡಬೇಕು ಅಂದ್ರೆ ನಾನು ತುಂಬಾ ಚಿಕ್ಕವನಾಗ್ಬಿಡ್ತೀನಿ. ನಾನು ಏನ್ ಹೇಳೋದಿಕ್ಕೆ ಸಾಧ್ಯ? ನೀನು ನೀನು ಅಥವಾ ನಿನ್ನ ಬಗ್ಗೆ ಅಥವಾ ನಿನ್ನ ಸಾಮರ್ಥ್ಯದ ಬಗ್ಗೆ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಅಂದ್ರೆ ನಿನ್ನ ಮಹಿಮೆ ಏನಿದೆ ದಟ್ ಈಸ್ ಎಂಡ್ಲೆಸ್ ಅಲ್ವಾ? ಭಗವಂತನ ಉಪಕಾರ ಇರ್ಬೋದು, ಭಗವಂತನ ಗುಣ ಇರ್ಬೋದು, ಅಥವಾ ಭಗವಂತನ ಬಗ್ಗೆ ನಾನೇನಾದ್ರೂ ಹೇಳ್ತೀನಿ ಅಂತ ಅಂದ್ರೆ ದಟ್ ಈಸ್ ಎಂಡ್ಲೆಸ್. ಒಂದು ನಿಮಿಷನೋ ಒಂದು ಗಂಟೆನೋ ಅಥವಾ ಒಂದು ಜನ್ಮನೋ ನಿನ್ನನ್ನ ಹಾಡಿ ಹೊಗಳೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನೀನು ನಮಗೆ ಮಾಡುತ್ತಿರುವ ಉಪಕಾರ ಅಂತದ್ದು. ನೀನು ಭೂತ ಭಾವನ ಅಂದ್ರೆ ಎಲ್ಲ ಭಾವನೆಗಳ ಮೂಲ ನೀನಾಗಿದ್ದೀಯ. ಇವತ್ತು ಯಾರೋ ನಿಮಗೆ ಒಳ್ಳೆಯವರು ಅಂತ ಕರೀತಾರೆ ಅಂದ್ರೆ ನೀವು ಒಳ್ಳೆಯವರಲ್ಲ. ಮತ್ತೆ ನಿಮ್ಮಲ್ಲಿ ಭಗವಂತ ಒಳ್ಳೆಯ ಭಾವನೆಯನ್ನ ಮೂಡಿಸ್ತಾ ಇದ್ದಾನೆ. ಹಾಗಾಗಿ ಭಗವಂತನ ಪ್ರೀತಿ ನಿಮ್ಮ ಮೇಲೆ ಹೆಚ್ಚಿದೆ ಅಂತ. ಹಾಗಾಗಿ ಆತ ಭೂತ ಭಾವನಃ. ಅಷ್ಟೇ ಅಲ್ಲ, ಆತ ಭೂತ ಈಶ ಭೂತೇಶ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರತಿಯೊಂದರಲ್ಲಿ ಇರುವಂತಹ ಒಡೆಯನಾಗಿದ್ದೀಯಾ, ಪ್ರಭುವೇ ನೀನಾಗಿದ್ದೀಯಾ. ಮಣ್ಣಿನ ಕಣದಲ್ಲಿ ನೀನಿದ್ದೀಯಾ, ಮಡಿಕೆಯ ಆ ರೂಪದಲ್ಲಿ ನೀನಿದ್ದೀಯಾ, ಪ್ರತಿಯೊಂದರಲ್ಲೂ ಸಹ ನೀನೇ ಇದ್ದೀಯಾ. ಹಾಗಾಗಿ ನೀನು ಪ್ರತಿಯೊಂದರ ಒಡೆಯನಾಗಿದ್ದೀಯಾ, ಪ್ರಭುವಾಗಿದ್ದೀಯಾ, ಜ್ಞಾನದ ಒಡೆಯನಾಗಿದ್ದೀಯಾ, ಭಾವನೆಗಳ ಒಡೆಯನಾಗಿದ್ದೀಯಾ, ನನ್ನ ಜನ್ಮ ಜನ್ಮಾಂತರದ ಒಡೆಯನಾಗಿದ್ದೀಯಾ. ಈ ರೀತಿ ನೀನು ಎಲ್ಲವುದರ ಒಡೆಯನಾಗಿದ್ದೀಯಾ. ದೇವದೇವ ಅಂದ್ರೆ ದೇವಾದಿದೇವನೇ. ಈಗ ಏನು ನಾನು ಎಲ್ಲಕ್ಕೂ ಮೂಲ ಬ್ರಹ್ಮ ಅಂತ ತೆಗೆದುಕೊಳ್ತೀನಿ, ಆದ್ರೆ ಬ್ರಹ್ಮನಿಗೂ ಸಹ ಮೂಲ ನೀನಾಗಿದ್ದೀಯಾ. ಹಾಗಾಗಿ ಎಲ್ಲವುದರ ಮೂಲ ದೇವದೇವನೇ. ಯಾರೂ ದೇವರು ಇಲ್ಲದೆ ಇದ್ದಾಗ ಇರುವಂತಹ ಆದಿದೇವ ನೀನು. ಅದಕ್ಕೆ ನಿನ್ನ ವಿಷ್ಣು ಅಂತ ಕರೆಯೋದು. ನೀನು ಸರ್ವಂತರ್ಯಾಮಿಯಾಗಿದ್ದೀಯಾ, ಸರ್ವವ್ಯಾಪಿಯಾಗಿದ್ದೀಯಾ, ನನ್ನ ಒಳಗೆ ಇದ್ದೀಯಾ, ನನ್ನ ಹೊರಗೆ ಇದ್ದೀಯಾ, ಪ್ರತಿಯೊಂದು ವಸ್ತುವಿನ ಮೂಲದಲ್ಲಿ ನೀನಿದ್ದೀಯಾ. ಹಾಗೆ ಜಗತ್ವತೆ ಅಂದ್ರೆ ಇಡೀ ವಿಶ್ವದ ಪ್ರಭು ನೀನಾಗಿದ್ದೀಯ. ಪ್ರಕೃತಿ ಮಾತೆಗೂ ಸಹ ಒಡೆಯನಾಗಿ ನೀನಿದ್ದೀಯ. ಹಾಗಾಗಿ ಎಲ್ಲಕ್ಕೂ ನೀನೇ ಮೂಲ. ನನ್ನ ಜನ್ಮ ರಹಸ್ಯ ಇರ್ಬೋದು ಅಥವಾ ನನ್ನ ಮುಂದಿನ ಜನ್ಮದ ಬಗ್ಗೆ ಇರ್ಬೋದು, ಯಾರಾದ್ರೂ ಎಲ್ಲದರ ಬಗ್ಗೆ ಯಾರಾದ್ರೂ ತಿಳ್ಕೊಂಡಿದ್ದಾರೆ ಅಂತ ಅಂದ್ರೆ ಅದು ಕೇವಲ ನೀನನ್ ಬಿಟ್ರೆ ಯಾರೂ ತಿಳ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಹಾಗಾಗಿ ನೀನ್ ಏನೆಲ್ಲ ಈಗ ನಮ್ಗೆ ವಿವರಣೆಯನ್ನ ಕೊಟ್ಟಿದ್ದೀಯಾ ಅದು 100% ಸತ್ಯವಾಗಿದೆ. ಯಾಕೆ ಎಲ್ಲವೂ ಸಹ ಇಷ್ಟೊಂದು ಸತ್ಯ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ವೇದವ್ಯಾಸರಿರ್ಬೋದು ಅಥವಾ ನಾರದ ಮುನಿಗಳಿರ್ಬೋದು, ಎಲ್ಲರೂ ಸಹ ಇದನ್ನ ನೀನ್ ಏನೇನ್ ಹೇಳಿದ್ಯಾ ಅದೆಲ್ಲವನ್ನ
ಅವರೂ ಸಹ ಹಾಡಿ ಹೊಗಳಿದ್ದಾರೆ. ವೇದಗಳ ಮೂಲಕ, ಸ್ತೋತ್ರಗಳ ಮೂಲಕ, ನಿನ್ನ ಸ್ತುತಿಸುವ ಮೂಲಕ ಪ್ರತಿಯೊಂದರಲ್ಲೂ ಸಹ ನೀನಿದೀಯ ಭಗವಂತ. ಹಾಗಾಗಿ ನೀನೇನೇನ್ ಹೇಳಿದ್ಯಾ ಇಲ್ಲಿವರೆಗೂ ಎಲ್ಲವುದೂ ಸಹ ಕರೆಕ್ಟ್. ಇಲ್ಲಿ ಅರ್ಜುನ ಇಷ್ಟೊಂದು ಹೇಳ್ತಾ ಇದ್ದಾನ, ಅರ್ಜುನ ಇಷ್ಟೊಂದು ಹೊಗಳ್ತಾ ಇದ್ದಾನ ಭಗವಂತನನ್ನ ಅಂತ ಅಂದ್ರೆ ನಾವು ಒಂದು ತಿಳ್ಕೋಬೇಕು, ಅರ್ಜುನ ಹೊಗಳೋದಲ್ಲ. ನನ್ನ ಮನಸ್ಸಿಗೆ ನಾನು ಇಷ್ಟನ್ನು ಹೇಳಬೇಕು. ಯಾಕೆಂದ್ರೆ ಅರ್ಜುನ ಈಸ್ ನಥಿಂಗ್ ಬಟ್ ನಮ್ಮ ಮನಸ್ಸು. ಅಂದ್ರೆ ನನ್ನ ಮನಸ್ಸು ಸಂಪೂರ್ಣವಾಗಿ ಭಗವಂತನನ್ನ ಒಪ್ಪಿಕೊಂಡಾಗ, ಅಪ್ಪಿಕೊಂಡಾಗ, ಆಲಂಗಿಸಿದಾಗ ಅವನನ್ನ ನಾನು ನಿರರ್ಗಳವಾಗಿ ಪ್ರೀತಿಸ್ಬೋದು. ವಿಥೌಟ್ ಎನಿ ಡೌಟ್ ಅಲ್ವಾ? ಅಂದ್ರೆ ತಾನಾಗಿಯೇ ಅಂತ ಹೇಳ್ತಾರಲ್ಲ, ಆ ರೀತಿ ಯಾಕೆ ಕೃಷ್ಣ ಅಂದ ತಕ್ಷಣ ಪ್ರೀತಿಸ್ಬೇಕು? ಯಾಕೆ ಅಂದ್ರೆ ಅವನು ಆ 9 ಅವತಾರದಲ್ಲಿ ಕೃಷ್ಣಾವತಾರದಲ್ಲಿ ತನ್ನ ಮಹಿಮೆಯನ್ನ ತನ್ನ ಭಕ್ತರಿಗೆ ತಾನೇ ಹೇಳಿದ ಭಗವದ್ಗೀತೆಯಲ್ಲಿ ಅರ್ಜುನನ ಮನಸ್ಥಿತಿಯಲ್ಲಿರುವಂತಹ ನನ್ನ ಮನಸ್ಸು ನನ್ನ ಭಗವಂತನನ್ನ ಒಪ್ಕೋಬೇಕು. ಆ ರೀತಿ ಸಂಪೂರ್ಣವಾಗಿ ನಾನು ಅವನನ್ನ ಒಪ್ಕೊಂಡಾಗ ಯಾವ್ದೋ ಕೈ ಮೇಲೆ ಟ್ಯಾಟೂ ಹಾಕಿಸ್ಕೊಳ್ಳೋದೋ, ಅಥವಾ ಹಣೆಯ ಮೇಲೆ ಗಂಧ ಇಟ್ಕೊಳ್ಳೋದೋ, ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇಟ್ಕೊಂಡು ಅಥವಾ ಜಪಮಾಲೆಯನ್ನ ಇಟ್ಕೊಂಡು ನಾನು ಜಪ ಮಾಡೋದೋ, ಅಥವಾ ಕಂಠದಲ್ಲಿ ತುಳಸಿ ಹಾರವನ್ನ ಹಾಕೊಂಡು ನಾನು ನಾನು ಭಗವಂತನನ್ನ ಪ್ರೀತಿಸ್ತೀನಿ ಅಂತ ಅನ್ನೋದಕ್ಕಿಂತ ಅವನೇ ಹೇಳಿದ ಹಾಗೆ ಮಡಿಯಲ್ಲಿ, ಅಂದ್ರೆ ನನ್ನ ಮನಸ್ಸನ್ನ ನಾನು ಸಂಪೂರ್ಣವಾಗಿ ತೊಳೆದು ನನ್ನ ಮನಸ್ಸನ್ನ ಶುಭ್ರವಾಗಿ ಶುದ್ಧವಾಗಿ ಇಟ್ಕೊಂಡು ಆ ಪವಿತ್ರವನ್ನಾಗಿ ನಾನು ಮಾಡ್ಕೊಂಡಾಗ ಅಲ್ಲಿ ನನ್ನ ಭಗವಂತ ಬಂದು ನೆಲೆಸೋದಿಕ್ಕೆ ಸಾಧ್ಯ. ನೀನು ಈ ಎಲ್ಲವನ್ನ ತೋರ್ಪಡಿಕೆಯಾಗಿ ಹಾಕೊಂಡು ನಿನ್ನ ಮನಸ್ಸಿನಲ್ಲಿ ಕೊಳಕಾಗಿರೋ ಡಸ್ಟ್‌ಬಿನ್ ಇಟ್ಕೊಂಡ್ಬಿಟ್ರೆ ಪ್ರಯೋಜನ ಏನ್ ಬಂತು? ಡಸ್ಟ್‌ಬಿನ್ ಇದೆ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತಲ್ವಾ? ನಾವು ಮೂಗ್ ಮುಚ್ಕೊಳ್ತೀವಿ. ವಾಸನೆ ಬರ್ತಾ ಇದೆಯಪ್ಪ, ಅಲ್ಲಿ ಹೋಗೋದಿಕ್ಕಾಗೋದಿಲ್ಲ, ಅದು ಪಾಸ್ ಆಗೋವರೆಗೂ ನಾವು ಮೂಗ್ ಮುಚ್ಕೊಂಡಿರ್ತೀವಿ. ಆದ್ರೆ ನನ್ನ ಭಗವಂತನ ಬಳಿ ಹೋಗ್ಬೇಕಾದ್ರೆ ನನ್ನ ಮನಸ್ಸನ್ನ ಯಾಕೆ ನಾನು ಡಸ್ಟ್‌ಬಿನ್ ಮಾಡ್ಕೋಬೇಕು? ಅದರ ಶುದ್ಧವನ್ನ ಯಾರಾದ್ರೂ ಮಾಡ್ಬೇಕಾ ಅಂದ್ರೆ ಹೌದ್ರಿ. ಅದರ ಶುದ್ಧವನ್ನ ನಾನೇ ಮಾಡ್ಕೋಬೇಕು. ಆ ಶುದ್ಧವಾದ ಮನಸ್ಸಿನಿಂದ ನಾನು ಭಗವಂತನಿಗೆ ಒಂದೇ ಒಂದು ಸಾರಿ ಕೃಷ್ಣ ಅಂದ್ರೆ ಸಾಕು, ನನ್ನ ಜನ್ಮ ಜನ್ಮಾಂತರಗಳ ಪಾಪವನ್ನ, ಕೊಳೆಯನ್ನ ಆತ ತೊಳೆದು ನನಗೆ ಯಾವುದು ಒಳ್ಳೆದೋ ಆ ಒಳಿತನ್ನ ಆತನೇ ಮಾಡ್ತಾ ಹೋಗ್ತಾನೆ. ಎಷ್ಟು ಸುಂದರ ಅಲ್ವಾ? ಹಾಗಾಗಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದೀವಿ, ಇನ್ನೇನೋ ಸೂತಕ ಇದೆ ಮನೆ ಕ್ಲೀನ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಪ್ರತಿದಿನ ಪ್ರತಿ ಕ್ಷಣ ನನ್ನ ಮನಸ್ಸನ್ನ ನಾನು ಶುದ್ಧ ಮಾಡ್ಕೋಬೇಕು. ಯಾಕೆಂದ್ರೆ ನನ್ನ ದೇಹದಲ್ಲಿ ನನ್ನ ಭಗವಂತ ಇದ್ದಾನೆ. ಸೊ ನಾನು ನನ್ನ ಮನಸ್ಸನ್ನ ಕ್ಲೀನ್ ಮಾಡ್ಕೊಂತೀನಪ್ಪ. ಅಪ್ಪಿ ತಪ್ಪಿ ಒಂದೇ ಒಂದು ಕ್ಷಣ ಅವನ್ ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತ ಏನಾದ್ರೂ ಹೋದ ಅಂದ್ರೆ ನಮ್ಮವರೇ ನಮ್ಮನ್ನ ಹೊರಗೆ ಹಾಕ್ಬಿಡ್ತಾರೆ. ಆ ರೀತಿ ಆಗೋದು ಬೇಡ. ಹಾಗಾಗಿ ನನ್ನ ಭಗವಂತ ನನ್ನ ದೇಹದಲ್ಲಿದ್ದಾನೆ. ಹಾಗಾಗಿ ಅವನು ಇರುವಂತಹ ಈ ಮನಸ್ಸನ್ನ ನಾನು ಸದಾ ಶುಭ್ರ ಮಾಡ್ಕೊಳ್ತಾ ಇರ್ತೀನಿ. ಯಾವ ರೀತಿ ಅಂದ್ರೆ ಅವನ ನಾಮಸ್ಮರಣೆಯಿಂದ. ಯೋಚನೆ ಮಾಡಿ. ಯಾಕೆಂದ್ರೆ ತುಂಬಾ ಕಷ್ಟದ ಕ್ಲೀನಿಂಗ್ ಇದು. ಆ ಕ್ಲೀನ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಭಗವಂತ ನನ್ನ ದೇಹದಲ್ಲಿರ್ತಾನೆ. ಅವನ ನನ್ನ ದೇಹದಲ್ಲಿ ಇದ್ದಾಗ ಅವನ ಆನಂದ ಸ್ವರೂಪವಾದ ಆ ಮಂದಹಾಸ ನನ್ನ ಮುಖದಲ್ಲೂ ಇರುತ್ತೆ. ಯೋಚನೆ ಮಾಡಿ. ಹಾಗೆ ಇನ್ನೂ ಅರ್ಜುನ ಏನೆಲ್ಲ ಹೇಳ್ತಾನೆ ಅಂತ ನಾಳೆಯ ತರಗತಿಯಲ್ಲಿ ಮತ್ತೆ ನೋಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.